ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಂಹರಾಶಿಯವರ ಜೀವನದಲ್ಲಿ ಗ್ರಹಗಳ ಸಂಚಾರದ ಆಗ್ತಕ್ಕಂಥ ಮುಖ್ಯ ಬದಲಾವಣೆಗಳೇನು, ಜೊತೆಗೆ ಗ್ರಹಗಳ ಸಂಚಾರದ ಈ ಜೀವನದಲ್ಲಿ ಆಗುವಂಥ ಆಗುಹೋಗುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ನ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಉದ್ಯೋಗ ವಿಚಾರದಲ್ಲಿ ನೋಡೋದಾದ್ರೆ, ಸಿಂಹರಾಶಿಯವರಿಗೆ ಶನಿಯು ಪ್ರಸ್ತುತ ಮೀನ ರಾಶಿಯಲ್ಲಿರೋದ್ರಿಂದ ಅಷ್ಟಮ ಶನಿ ನಡೀತಾ ಇದೆ. ಕಚೇರಿಯಲ್ಲಿ ಕೆಲಸ ಒತ್ತಡ ಮತ್ತು ಸವಾಲುಗಳು ನಡೀತಾ ಇರುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತ ಪ್ರತಿಫಲ ತಕ್ಷಣ ಸಿಗದೇ ಇರಬಹುದು. ಜುಲೈ 16 ನಂತರ ಸೂರ್ಯನು 12 ಮನೆ ಪ್ರವೇಶ ಮಾಡೋದ್ರಿಂದ ವಿದೇಶಿ ಸಂಸ್ಥೆಗಳಲ್ಲಿ ಅಥವಾ ದೂರದ ಊರಿನಲ್ಲಿ ಕೆಲಸ ಮಾಡ್ತಿರೋರಿಗೆ ಹೊಸ ಅವಕಾಶ ಮತ್ತು ಸಂಬಳದಲ್ಲಿ ಬಡ್ತಿ ಆಗುತ್ತೆ. ಜುಲೈ 7 ರಿಂದ 24ರವರೆಗೆ ಲಾಭಸ್ಥಾನದಲ್ಲಿ ಬುಧ ವಕ್ರನಾಗೋದ್ರಿಂದ ಉದ್ಯೋಗ ಬದಲಾವಣೆ ಮಾಡ್ಕೋಬೇಕು ಅಂತಿದ್ರೆ ಸದ್ಯಕ್ಕೆ ಅದನ್ನ ಮುಂದೂಡೋದು ತುಂಬಾ ಒಳ್ಳೆಯದು. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದ್ರೆ, ಧನಸ್ಥಾನದ ಅಧಿಪತಿ ಬುಧ ಲಾಭಸ್ಥಾನದಲ್ಲಿ ವಕ್ರನಾಗೋದ್ರಿಂದ, ಹಾಗೆ ಗುರು 12 ಮನೆ ಇರೋದ್ರಿಂದ ಈ ತಿಂಗಳು ಆದಾಯಕ್ಕಿಂತ ಖರ್ಚೆ ಹೆಚ್ಚಾಗಿರುತ್ತೆ. ಆಸ್ಪತ್ರೆ ವೆಚ್ಚಕ್ಕಾಗಿ ದೊಡ್ಡ ಮಟ್ಟದ ಹಣ ಖರ್ಚಾಗಬಹುದು. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದ್ರೆ, ವ್ಯಾಪಾರ ಕಾರ್ಯಕ್ರಮದ ಬುಧನ ವಕ್ರ ನಡೆ, ಶನಿಯ ಅಷ್ಟಮ ಸ್ಥಿತಿಯಿಂದಾಗಿ ವ್ಯಾಪಾರಸ್ಥರು ಈ ತಿಂಗಳು ತುಂಬಾ ಹಣಕಾಸು ಶಿಸ್ತನ್ನ ಕಾಪಾಡ್ಕೋಬೇಕು. ಮಾರುಕಟ್ಟೆಯಲ್ಲಿ ಹಳೆಯ ಬಾಕಿ ಹಣವನ್ನ ವಸೂಲಿ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಭಿನ್ನಾಭಿಪ್ರಾಯ ಮೂಡುವಂತೆ ಎಚ್ಚರ ವಹಿಸಿ. ಜುಲೈ 24 ನಂತರ ಜುಲೈ 24ರವರೆಗೆ ಯಾರನ್ನೂ ನಂಬಿ ದೊಡ್ಡ ಇನ್ವೆಸ್ಟ್ ಮಾಡೋದನ್ನ ಯಾವುದೇ ಕಾಟಕ್ಕೂ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ಪ್ರೀತಿ ಮತ್ತು ಕುಟುಂಬ ವಿಚಾರವಾಗಿ ನೋಡೋದಾದ್ರೆ, ಪ್ರೇಮ ಸ್ಥಾನದ ಅಧಿಪತಿ ಗುರು 12 ಸ್ಥಾನದಲ್ಲಿ ಉಚ್ಚನಾಗಿರೋದ್ರಿಂದ, ಶುಕ್ರನು ಶುಭ ಸ್ಥಿತಿಯಲ್ಲಿ ಇರೋದ್ರಿಂದ ಪ್ರೇಮ ಜೀವನವು ಸಾಮಾನ್ಯವಾಗಿರುತ್ತೆ. ಸಂಗಾತಿಯೊಂದಿಗೆ ದೂರ ಪ್ರಯಾಣ ಮಾಡೋದಾಗಬಹುದು, ಜೊತೆಗೆ ಒಟ್ಟಿಗೆ ಸಮಯ ಕಳೆಯುವ ಅವಕಾಶ ಸಿಗುತ್ತೆ. ಆದರೆ ಅಷ್ಟಮ ಶನಿ ಮತ್ತು ಬುಧನ ವಕ್ರ ಪ್ರಭಾವದಿಂದ ಸಣ್ಣ ಸಣ್ಣ ವಿಷಯಕ್ಕೂ ಪರಸ್ಪರ ಸಂಶಯ ಪಡೋದ್ರಿಂದ ಸಂಬಂಧ ಹಾಳಾಗುತ್ತೆ. ಜುಲೈ 16ರಿಂದ ನಿಮ್ಮ ರಾಶಿಯಾಧಿಪತಿ ಸೂರ್ಯನು ಕಟಕ ರಾಶಿಗೆ ಬದಲಾಗೋದ್ರಿಂದ ಕುಟುಂಬದ ಹಿರಿಯರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ವಹಿಸಬೇಕು. ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ತಲೆದೂಗುತ್ತೆ. ಆದರೆ ಗುರುವಿನ ದೃಷ್ಟಿ 4ನೇ ಮನೆಯಲ್ಲಿರೋದ್ರಿಂದ ಅಂತಿಮವಾಗಿ ಯಾವುದೇ ದೊಡ್ಡ ಸಮಸ್ಯೆಗಳು ಎದುರಾಗೋದಿಲ್ಲ. ಇನ್ನು ಆರೋಗ್ಯ ವಿಚಾರವಾಗಿ ನೋಡೋದಾದ್ರೆ, ಸಿಂಹರಾಶಿಯವರು ಜುಲೈ ತಿಂಗಳಲ್ಲಿ ಹೆಚ್ಚಿನ ಜಾಗೃತಿಯಿಂದ ಇರಬೇಕಾಗುತ್ತೆ. ಅಷ್ಟಮ ಶನಿ ಮತ್ತು ರಾಹುವಿನ ಪ್ರಭಾವ ಇರೋದ್ರಿಂದ ಕಣ್ಣಿನ ಸಮಸ್ಯೆ ಮತ್ತು ಮೂಳೆ ನೋವು ಕಾಣಿಸ್ಕೋಬಹುದು. ನಿಮ್ಮ ರಾಶಿಯಾಧಿಪತಿ ಸೂರ್ಯ 12 ಮನೆಯಲ್ಲಿ ಹೋಗೋದ್ರಿಂದ ನಿದ್ರಾಹೀನತೆ ಕಾಣಿಸ್ಕೊಳ್ಳುತ್ತೆ. ವಾಹನ ಚಾಲನೆ ಮಾಡಬೇಕಾದ್ರೆ ಅತಿ ಹೆಚ್ಚು ಗಮನವನ್ನು ಕೊಟ್ಟು ನೀವು ಚಾಲನೆ ಮಾಡಬೇಕಾಗುತ್ತೆ. ನಿಮ್ಮೊಂದು ರಾಶಿಯ ಪರಿಹಾರ ಮಾರ್ಗವನ್ನು ನೋಡೋದಾದ್ರೆ, ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಅಂಗೈನ ನೋಡಿ ದಿನವನ್ನ ಆರಂಭಿಸಿ. ಅಷ್ಟಮ ಶನಿಯ ಪ್ರಭಾವ ಇರೋದ್ರಿಂದ ಪ್ರತಿದಿನ ಸಂಜೆ ಮನೆಯಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಬೇಕಾಗುತ್ತೆ. ಕಾಗೆಗಳಿಗೆ ಅಥವಾ ಕಪ್ಪು ಬಣ್ಣದ ನಾಯಿಗಳಿಗೆ ಆಹಾರವನ್ನ ನೀಡಬೇಕಾಗುತ್ತೆ. ಮನೆಯಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಸ್ವಲ್ಪ ಗೌರವವನ್ನ ಕೊಡಬೇಕಾಗುತ್ತೆ. ತಂದೆ ತಾಯಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಅವರಿಗೆ ಯಾವುದೇ ಕಾರಣಕ್ಕೂ ಮನಸ್ಸಿಗೆ ನೋವು ಮಾಡಬೇಡಿ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ 1 ಮತ್ತು 5 ಆಗಿರುತ್ತೆ. ಜೊತೆಗೆ ಈ ಒಂದು ರಾಶಿಯವರ ಅದೃಷ್ಟ ಬಣ್ಣ ಕೆಂಪು ಮತ್ತು ಹಸಿರಾಗಿರುತ್ತೆ. ಒಟ್ಟಾರೆ ಇದಾಗಿತ್ತು ಸಿಂಹರಾಶಿಯವರ ಜುಲೈ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಈ ಒಂದು ವಿಡಿಯೋನ ಹೆಚ್ಚಾಗಿ ಸಿಂಹರಾಶಿ ಸ್ನೇಹಿತರಿಗೆ ಹೆಚ್ಚಾಗಿ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ಇನ್ನು ನಿಮಗೆ ಇರತಕ್ಕಂಥ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.